ಇನ್ನು ಬಳ್ಳಾರಿಯಲ್ಲಿ ಜೀನ್ಸ್ ಉದ್ಯಮಕ್ಕೆ ಮರ್ಮಾಘಾತ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ 36 ಘಟಕಗಳಿಗೆ ಬೀಗ ಜಡಿಯಲಾಗಿದೆ. ಜೀನ್ಸ್ ವಾಷಿಂಗ್ ಘಟಕಗಳಿಗೆ ಬೀಗ ಜಡಿದಿರೋದು ಕಾರಣ ಪರಿಸರಕ್ಕೆ ಹಾನಿ ಆಗುತ್ತೆ. ಕೆಮಿಕಲ್ ನೀರು ಕ್ಲೀನ್ ಮಾಡದೆ ಹೊರಗೆ ಬಿಡ್ತಾ ಇದ್ರು. ಹಲವು ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಬಳ್ಳಾರಿಯಲ್ಲಿ ಸಾಕಷ್ಟು ಇಂಥ ಘಟಕಗಳಿವೆ. ನಾವು ಕೂಡ ಎಲೆಕ್ಷನ್ ರಿಪೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಗ್ರೌಂಡ್ ರಿಪೋರ್ಟ್ ಈ ಘಟಕ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಕಡೆ ಈ ಥರ ಪ್ಲ್ಯಾಂಟ್ಗಳಿದೆ. ಸೊ ಅಲ್ಲಿ ಇವರು ಈ ನೀರನ್ನು, ಕೊಳಚೆ ನೀರೇನಿದೆ ಅಥವಾ ಕೆಮಿಕಲ್ ಯುಕ್ತ ನೀರನ್ನು ಹಾಗೆ ಯಾವುದೇ ರೀತಿಯ ಸಂಸ್ಕರಣೆ ಮಾಡದೆ ಬಿಡಲಾಗ್ತಿದೆ ಅಂತ ಸುಮಾರು 36 ಜೀನ್ಸ್ ವಾಷಿಂಗ್ ಘಟಕಕ್ಕೆ ಈಗ ಬೀಗ ಜಡಿಯಲಾಗಿದೆ. ಇನ್ನೊಂದು ಕಡೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಅವರ ನೋಟಿಸನ್ನು ಕೂಡ ನೋಡ್ತಾ ಇದ್ದಾರೆ. 36 ಜೀನ್ಸ್ ವಾಷಿಂಗ್ ಘಟಕಕ್ಕೆ ಈಗ ನೋಟಿಸ್ ಕಳಿಸಲಾಗಿದೆ. ಹಾಗೆ ಜೆಸ್ಕಾಂನಿಂದಲೂ ಕೂಡ ಈ ಘಟಕಗಳಿಗೆ ವಿದ್ಯುತ್ ಪೂರೈಕೆ ಸ್ಥಗಿತ ಮಾಡಲಾಗಿದೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಜೀನ್ಸ್ ಉದ್ಯಮವನ್ನೇ ನಂಬ್ಕೊಂಡಿರುವಂಥವ್ರು ಇಲ್ಲಿದ್ದಾರೆ. ಸದ್ಯ ಬಿಕೋ ಅಂತಿರುವಂಥ ಜೀನ್ಸ್ ವಾಷಿಂಗ್ ಘಟಕಗಳು. ಸೊ ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ ಈ ಹೈವೇ ಪಕ್ಕದಲ್ಲೇ ಸಾಕಷ್ಟು ಇಂಥ ಘಟಕಗಳಿದೆ. 36 ಜೀನ್ಸ್ ಘಟಕಗಳಿಗೆ ಬೀಗ ಜಡಿಯಲಾಗಿದೆ. ವಾಯು ಮಾಲಿನ್ಯ ಮಂಡಳಿ ನೋಟಿಸ್ ಕೊಟ್ಟಿದೆ. ಈಗ ಜೀನ್ಸ್ ವಾಷಿಂಗ್ ಘಟಕಗಳು ಸಂಸ್ಕರಣೆ ಮಾಡಬೇಕು. ನೀರನ್ನು, ಈ ಪೊಲ್ಯೂಟೆಡ್ ವಾಟರ್ ಏನಿರುತ್ತೆ ಅದನ್ನು ಹಾಗೆ ಬಿಡೋ ಹಾಗಿಲ್ಲ ಅಂತ, ಪರಿಸರಕ್ಕೆ ಹಾನಿ ಆಗುತ್ತೆ. ಕೆಮಿಕಲ್ ನೀರು ಕ್ಲೀನ್ ಮಾಡದೆ ಹೊರಗಡೆ ಬಿಡಬೇಕು ಅಂತ ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದರೂ ಕೂಡ ಯಾವುದೇ ರೀತಿಯಾಗಿ ಅವರ ಕಡೆಯಿಂದ ರೆಸ್ಪಾನ್ಸ್ ಸರಿಯಾಗಿ ಬಂದಿಲ್ಲ. ಸೊ ಆ ಕಾರಣಕ್ಕೆ ನಾವು ಈಗ ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಜೆಸ್ಕಾಂನವರು ಕೂಡ ಘಟಕಗಳಿಗೆ ವಿದ್ಯುತ್ ಪೂರೈಕೆಯನ್ನು ಸ್ಥಗಿತಗೊಳಿಸಿದ್ದಾರೆ. ನೀವು ಇದನ್ನು ಸರಿ ಮಾಡೋ ತನಕ ವಿದ್ಯುತ್ ಪೂರೈಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಜೆಸ್ಕಾಂ ಹೇಳಿದೆ. ಆದರೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಇದನ್ನೇ ನಂಬ್ಕೊಂಡಿರುವಂಥವ್ರು. ಸದ್ಯ ಬಿಕೋ ಅಂತಿರುವಂಥ ಜೀನ್ಸ್ ವಾಷಿಂಗ್ ಘಟಕಗಳು. ಇನ್ನು ಕಬ್ಬು ಬಳಿಕ ಭತ್ತ, ಮೆಕ್ಕೆಜೋಳ ಬೆಳೆಗಾರರು ಕೂಡ ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಭತ್ತ ಹಾಗೂ ಮೆಕ್ಕೆಜೋಳ ಬೆಂಬಲ ಬೆಲೆಯನ್ನು ನೀಡಬೇಕು ಅಂತ ಈಗ ಪಟ್ಟು ಹಿಡಿಯಲಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ನ್ಯಾಮತಿಯಲ್ಲೇ ಪ್ರತಿಭಟನೆ. ಹೊನ್ನಾಳಿ, ನ್ಯಾಮತಿ ತಾಲೂಕು ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಬಿಜೆಪಿ ರೈತ ಒಕ್ಕೂಟದಿಂದ ಅವಳಿ ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ. ತೆಲಂಗಾಣ ಮಾದರಿ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯ ಕೇಳಿಬರ್ತಾ ಇದೆ. ರಾಜ್ಯ ಸರ್ಕಾರದಿಂದ 1,000 ನೀಡುವಂತೆ ಆಗ್ರಹ. ತೆಲಂಗಾಣ ಮಾದರಿ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯ ಕೇಳಿಬರ್ತಾ ಇದೆ. ಸೊ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೊಡಬೇಕು ಅಂತ. ರಾಜ್ಯ ಸರ್ಕಾರಕ್ಕೆ भारतीय जनता पार्टी रೈತ ಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿ ರೈತ ಪರ ಹೋರಾಟಕ್ಕೆ. ಗಾಡಿ